ಕೋಪ ಎನ್ನುವುದು ನಿನ್ನನ್ನು ನೀನೇ ಸುಟ್ಟುಕೊಳ್ಳುವ ಹಾಗೆ ಮಾಡುತ್ತದೆ, ನಿನ್ನನ್ನು ಬೆಂಕಿಯಲ್ಲಿ ತಳ್ಳುತ್ತದೆ. ಕ್ಷಮೆ ಎನ್ನುವುದು ಆತ್ಮಕ್ಕೆ ಲೇಪಿಸುವಂತಹ ಶ್ರೀಗಂಧ ಇದ್ದ ಹಾಗೆ. ಎದುರಿಗೆ ಇರುವವರ ತಪ್ಪುಗಳನ್ನು ಕ್ಷಮಿಸುವಂತಹ ದೊಡ್ಡ ಗುಣವನ್ನು ಬೆಳೆಸಿಕೋ. ನಿನ್ನ ಆಧ್ಯಾತ್ಮಿಕವಾಗಿರುವಂತಹ ಪಯಣದ ಮೊದಲ ಮೆಟ್ಟಿದೆ ಈ ವಿಶಾಲವಾಗಿರುವಂತಹ ಮನೋಧೋರಣೆ ಎನ್ನುವುದನ್ನು ಮರೆಯಲೇಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಇತರರ ಆಡಂಬರದ ಜೀವನವನ್ನು ನೋಡಿ ನಿನ್ನ ಬದುಕನ್ನು ಕೀಳಾಗಿ ಕಾಣಬೇಡ. ಪ್ರತಿಯೊಬ್ಬರ ಪಯಣವೂ ಕೂಡ ವಿಭಿನ್ನವಾಗಿ ಇರುತ್ತದೆ. ನಿನಗೆ ಸಿಕ್ಕಿರುವಂತಹ ಜೀವನವೇ ಒಂದು ಅದ್ಭುತ ಕೊಡುಗೆ. ನಿನ್ನನ್ನು ನೀನು ಗೌರವಿಸುವುದನ್ನು ಮೊದಲು ಕಲಿತು ಜೀವನವನ್ನು ಮಾಡುವುದನ್ನು ನೋಡು. ನಿಮ್ಮ ಯೋಗ್ಯತೆಗೆ ತಕ್ಕ ಸ್ಥಾನ ಅಥವಾ ಗೌರವ ನಿಮಗೆ ಸಿಗುತ್ತಿಲ್ಲ ಅಂತ ಬೇಸರಗೊಳ್ಳಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಒಂದು ಕಲ್ಲಿನ ಮೂರ್ತಿಯನ್ನು ಕೆತ್ತಿ ದೇವಸ್ಥಾನದಲ್ಲಿ ಇಡುವ ಮುನ್ನ ಆ ಕಲ್ಲು ಸಾವಿರಾರು ಸುತ್ತಿಗೆಯ ಪೆಟ್ಟುಗಳನ್ನು ತಿಂದಿರುತ್ತದೆ. ಇಂದು ನೀವು ಅನುಭವಿಸುತ್ತಿರುವಂತಹ ನೋವು ನಿಮ್ಮನ್ನು ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ತೇರ್ಗಡೆ ಮಾಡುತ್ತಿದೆ ಅಷ್ಟೇ. ನಿಮ್ಮ ಯೋಗ್ಯತೆಗೆ ತಕ್ಕ ಫಲವನ್ನು ಶ್ರೀಕೃಷ್ಣ ಪರಮಾತ್ಮನು ಸರಿಯಾದ ಸಮಯಕ್ಕೆ ಕೊಟ್ಟೇ ಕೊಡುತ್ತಾನೆ. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಲಿ. ನಿನ್ನ ಹೃದಯ ಒಳ್ಳೆಯದಾಗಿ ಇದ್ದರೆ ಒಂದು ದಿನ ಜೀವನವೂ ಕೂಡ ನಿನಗೆ ಒಳ್ಳೆಯದೇ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವವನೇ ನಿಜವಾದ ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ. ನಿನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖವನ್ನು ಪಡುವುದಕ್ಕೆ ಹೋಗಬೇಡ. ನಿನ್ನ ಸತ್ಯತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಕೂಡ ಪರಿಚಯವಾಗುವಂತೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಈ ಶರೀರವು ಕೇವಲ ಮಣ್ಣಿನಿಂದಾಗಿ ಒಂದು ವಾಹನವಷ್ಟೇ. ಇದರೊಳಗೆ ಕುಳಿತು ನೀನು ಬದುಕನ್ನು ನಡೆಸುತ್ತಿರುವೆ. ಅಸಲಿ ಚಾಲಕನೇ ಆತ್ಮ. ಕಣ್ಣಿಗೆ ಕಾಣುವ ಲೌಕಿಕ ಆಕರ್ಷಣೆಗಳನ್ನು ನೋಡಿ ಮರುಳಾಗಬೇಡ. ನಿನ್ನೊಳಗೆ ಇರುವಂತಹ ಆ ದೈವಿಕ ಚೈತನ್ಯವನ್ನು ಗುರುತಿಸುವುದೇ ನಿಜವಾದ ಜ್ಞಾನ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎಂದು ಅರಿತು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಒಳ್ಳೆಯ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದು ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ಉತ್ತರವನ್ನು ಕೊಡುತ್ತಾನೆ. ಕಾದು ನೋಡಿ, ಎಲ್ಲರಿಗೂ ಕೂಡ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿ ಯಾವಾಗ ಹೇಗೆ ನೋಡಿಕೊಳ್ಳಬೇಕು ಎನ್ನುವುದು ಅವನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ನಿನ್ನ ಹಣೆಯಲ್ಲಿ ಋಣದಲ್ಲಿ ಬರೆದಿದ್ದು ಎಂದು ನಿನ್ನ ಕೈಯಲ್ಲಿ ಬಿಡದು. ಅದನ್ನು ಮೀರಿ ಯಾವ ದೇವರು ಕೂಡ ವರ ಕೊಟ್ಟರೂ ಅದು ನಿನಗೆ ಸೇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದು ನಿನ್ನ ಹಣೆಯಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನ ಹಣೆಯಲ್ಲಿ ಇರುವುದಿಲ್ಲವೋ ಅದು ನಿನಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನನು ಹೇಳುತ್ತಾನೆ, ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಆಗ ಕೃಷ್ಣನು ಹೇಳುತ್ತಾನೆ, ಚಿಂತೆ ಏಕೆ ಅರ್ಜುನ, ನಾನು ನಿನ್ನ ಜೊತೆಗೆ ಇರುವೆ. ಕೊಲ್ಲೋಕೆ ಅಂತ 100 ಜನ ಇದ್ದರೂ ಕೂಡ ಕಾಪಾಡುವುದಕ್ಕೆ ಒಬ್ಬರು ಇರುತ್ತಾರೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಗುಣ ಇರುವಂತಹ ಹೆಣ್ಣು, ಋಣ ಇರುವಂತಹ ಅನ್ನ ಹಣೆಬರಹದಲ್ಲಿ ಬರೆದಿದ್ದರೆ ಮಾತ್ರ ಸಿಗುವುದಕ್ಕೆ ಸಾಧ್ಯ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡು. ನಮಗೆ ಕೇಡು ಬಯಸಿದವರ ಮೇಲೆಲ್ಲ ಸೇಡು ತೀರಿಸಿಕೊಳ್ಳದೆ ಅವಶ್ಯಕತೆಯೇ ಇಲ್ಲ. ಕಾಲ ಎನ್ನುವುದು ಕಳೆದಂತೆ ಕರ್ಮವೇ ಉತ್ತರವನ್ನು ನೀಡುತ್ತದೆ. ಕಾದು ನೋಡುವ ತಾಳ್ಮೆ ಎನ್ನುವುದು ನಿಮಗೆ ಇರಬೇಕು ಅಷ್ಟೇ. ಕ್ಷಮೆ ಎನ್ನುವುದು ಪುಟ್ಟದಾದ ಪದ, 2 ಅಕ್ಷರಗಳ ಪದವಾದರೂ ಕೂಡ ಅದಕ್ಕೆ 2 ಮನಸ್ಪುಗಳು. ಒಂದು ಮಾಡುವಷ್ಟು ಅದ್ಭುತ ಶಕ್ತಿ ಇದೆ. ಅದಕ್ಕೆ 2 ಮನಸ್ಸುಗಳನ್ನು ಒಂದು ಮಾಡುವಂತಹ ಅದ್ಭುತವಾಗಿರುವಂತಹ ಶಕ್ತಿ ಇದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರಿಗೂ ಏನೇನೋ ಕೊಟ್ಟೆ ಎಂದು ಅಹಂಕಾರವನ್ನು ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಾ ಇರುವೆಯೋ ಅಥವಾ ಹಳೆ ಜನ್ಮದಲ್ಲಿ ಮಾಡಿರುವಂತಹ ಸಾಲವನ್ನು ಈ ಜನ್ಮದಲ್ಲಿ ತೀರಿಸುತ್ತಾ ಇರುವೆಯೋ ಎಂದು. ರಕ್ತ ಸಂಬಂಧಗಳಲ್ಲಿ ಇರುವಷ್ಟು ಕಟುಕರು, ಮೋಸಗಾರರು ಬೇರೆ ಯಾವ ಸಂಬಂಧಗಳಲ್ಲಿಯೂ ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರನ್ನ ಒಳ್ಳೆಯವರು ಅಂದು ನಂಬಿ ಮೋಸ ಹೋಗಿದ್ದೀರಾ.
ಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಕೇಳಿ. ಕತ್ತಲೆಯಲ್ಲಿ ನಿಮ್ಮ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಹಾಗಿರುವಾಗ ಮನುಷ್ಯರನ್ನು ಅತಿಯಾಗಿ ನಂಬುವುದು ಎಷ್ಟು ಸರಿ? ಪ್ರತಿಯೊಬ್ಬರನ್ನ ಪ್ರೀತಿಸಿ, ಆದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಮಾತ್ರ ನಂಬಿ. ಏಕೆಂದರೆ ಕೃಷ್ಣ ಎಂದಿಗೂ ಕೂಡ ಕೈ ಬಿಡುತ್ತಾನೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಅದು ಎಲ್ಲವೂ ಕೂಡ ತಿಳಿದಿರುತ್ತದೆ. ಸ್ನೇಹವೇ ಆಗಲಿ, ಪ್ರೀತಿಯೇ ಆಗಲಿ, ನಿಮ್ಮಿಂದ ಬಯಸಿದವರಿಗೆ ನೀಡಿದರೆ ಅದಕ್ಕೊಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಏನೇ ಆದರೂ ಕೂಡ ನೀವು ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಚಿಂತೆ ಮಾಡಿ ಏಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯುವುದನ್ನು ಕಲಿಯಬೇಕು. ಎಲ್ಲವೂ ಕೂಡ ತನ್ನಿಂದ ತಾನೇ ಒಳ್ಳೆಯದಾಗುತ್ತಾ ಹೋಗುವುದು. ಯಾವುದು ನಿನ್ನಲ್ಲಿ ಇದೆಯೋ ಅದು ನಿನ್ನ ಬಳಿ ಇದ್ದೇ ಇರುತ್ತದೆ. ಯಾವುದು ನಿನ್ನದಲ್ಲವೋ ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ನಿನಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ನಿನ್ನೆಯ ನೆನಪು ಎನ್ನುವುದು ಕೇವಲ ಒಂದು ಪಾಠ, ನಾಳೆಯ ಕನಸು ಕೇವಲ ಒಂದು ಆಶಯ. ನಿನ್ನ ಕೈಯಲ್ಲಿ ಇರುವಂತಹ ನಿಜವಾದ ಸಂಪತ್ತು ಈ ಕ್ಷಣ ಮಾತ್ರ. ಈ ಅತ್ಯಮೂಲ್ಯವಾಗಿರುವಂತಹ ವರ್ತಮಾನವನ್ನು ಆತಂಕದಲ್ಲಿ ಕಳೆಯಬೇಡ. ನೆಮ್ಮದಿಯಿಂದ ಬದುಕು ಎನ್ನುವುದು ಬಂಗಾರವಾಗುವುದು. ಕತ್ತಲೆಯ ನಂತರ ಬೆಳಕು ಎನ್ನುವುದು ಬರುವುದು ಎಷ್ಟು ಸತ್ಯವೋ, ನಿನ್ನ ಕಷ್ಟದ ದಿನಗಳು ಕರಗಿ ಸುಂದರವಾಗಿರುವಂತಹ ದಿನಗಳು ಬರುವುದು ಅಷ್ಟೇ ಸತ್ಯ. ನಿನ್ನ ಕಣ್ಣಿಗೆ ಕಾಣುವ ಆ ಉನ್ನತವಾಗಿರುವಂತಹ ವಿಶ್ವಶಕ್ತಿ ನಿನ್ನ ಪ್ರತಿಯೊಂದು ಶ್ರಮವನ್ನು ಗಮನಿಸುತ್ತದೆ. ನಂಬಿಕೆಗಿರಲಿ, ನಿನ್ನ ತಾಳ್ಮೆಗೆ ತಕ್ಕ ಫಲವನ್ನು ದೇವರು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ನಾವಿಟ್ಟ ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆಗಳೇ ನಮ್ಮ ನೋವಿಗೆ ಮೂಲ. ಕರ್ತವ್ಯ ನಿನ್ನದಾಗಿರಲಿ, ಆದರೆ ಅದರ ಮೇಲಿನ ಹಕ್ಕು ನಿನ್ನದಲ್ಲ. ಪ್ರತಿಫಲವನ್ನು ನಿರೀಕ್ಷಿಸದೆ ಬದುಕುವುದನ್ನು ಕಲಿತರೆ ಜೀವನದಲ್ಲಿ ಎಂದಿಗೂ ಕೂಡ ನಿರಾಶೆ ಎನ್ನುವುದು ಬರುವುದೇ ಇಲ್ಲ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ನಡೆದ ಘಟನೆಗಳನ್ನು ಬದಲಿಸಲು ನಿನ್ನಿಂದ ಸಾಧ್ಯವಿಲ್ಲ, ಆದರೆ ಅವುಗಳನ್ನು ನೋಡುವ ದೃಷ್ಟಿಕೋನವನ್ನು ಖಂಡಿತ ಬದಲಿಸಬಹುದು. ಆಗಿದ್ದನ್ನು ಸಹಜವಾಗಿ ಸ್ವೀಕರಿಸುವುದೇ ಆಧ್ಯಾತ್ಮದ ಮೊದಲ ಹೆಜ್ಜೆ. ಮನಸ್ಸು ಶಾಂತವಾಗಿ ಇದ್ದರೆ ಪ್ರತಿಯೊಂದು ಸಮಸ್ಯೆಯೂ ಕೂಡ ಸಣ್ಣದ್ದಾಗಿಯೇ ಕಾಣುತ್ತದೆ. ಬೇರೆಯವರ ಯಶಸ್ಸಿನ ಓಟವನ್ನು ನೋಡಿ ನಿನ್ನ ಹಾದಿಯನ್ನು ಬದಲಿಸಬೇಡ. ಪ್ರತಿಯೊಂದು ಹೂವು ಕೂಡ ತನ್ನದೇ ಆದಂತಹ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅರಳುವುದಕ್ಕೆ. ನಿನ್ನಗಿಂತ ನಿನ್ನ ಇಂದಿನ ದಿನ ಉತ್ತಮವಾಗಿ ಇದ್ದರೆ ನೀನು ಈಗಾಗಲೇ ಯಶಸ್ಸಿನ ಹಾದಿಯಲ್ಲಿ ಇದ್ದೀಯ ಎಂದು ತಿಳಿಯುತ್ತೀಯ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಶಾಂತ ಮನಸ್ಸು ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಅತಿ ವಿಶ್ವಾಸ ಮತ್ತು ಅಹಂಕಾರ ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಭ್ರಮೆಯಿಂದ ಹೊರಗೆ ಬಂದು ನೋಡು. ಇಲ್ಲಿ ಯಾರೂ ಕೂಡ ಇಲ್ಲದೇ ಇದ್ದರೂ ಕೂಡ ಜಗತ್ತು ನಡೆಯುತ್ತದೆ. ಅಹಂಕಾರವನ್ನು ಕರಗಿಸಿ ಪ್ರಕೃತಿಯ ನಿಯಮಕ್ಕೆ ತಲೆಬಾಗಿ ಭಾರ ಹಗುರವಾದಾಗ ಬದುಕು ನಿರಾಶವಾಗಿ ಸಾಗುತ್ತದೆ ಎನ್ನುವುದನ್ನು ನೀನು ಮರೆಯಲೇಬೇಡ. ನಿನ್ನೊಳಗಿನ ಧ್ವನಿ ಮತ್ತು ನಿಶಬ್ದ. ಜಗತ್ತಿನ ಗದ್ದಲದಲ್ಲಿ ನಿನ್ನನ್ನು ನೀನು ಕಳೆದುಕೊಳ್ಳಬೇಡ. ದಿನಗಳಲ್ಲಿ ಸ್ವಲ್ಪ ಸಮಯ ಮೌನಕ್ಕೆ ಶರಣಾಗಿ. ಹೊರಗಿನ ಕೋಲಾಹಲ ಅಡಗಿದಾಗ ಮಾತ್ರ ನಿನ್ನೊಳಗಿನ ದಿವ್ಯ ಪ್ರಜ್ಞೆಯ ದಾರಿ ಎನ್ನುವುದು ನಿನಗೆ ಸ್ಪಷ್ಟವಾಗಿ ಗೋಚರವಾಗುವುದು. ಒಂಟಿತನ ಮತ್ತು ಆತ್ಮವಿಶ್ವಾಸ. ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಎಂದಿಗೂ ಕೂಡ ಒಂಟಿತನ ಅನುಭವಿಸಬೇಡ. ನಿನ್ನ ನೆರಳು ಕೂಡ ಕತ್ತಲಲ್ಲಿ ನಿನ್ನ ಕೈ ಬಿಡಬಹುದು, ಆದರೆ ನಿನ್ನೊಳಗಿನ ಕಷ್ಟನ ಆತ್ಮಶಕ್ತಿ ಎಂದು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನನ್ನು ನೀನು ನಂಬು, ಜಗತ್ತೇ ನಿನಗೆ ತಲೆಬಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆಲೋಚನೆಗಳ ನಿಯಂತ್ರಣ. ಮನಸ್ಸಿನ ಗೊಂದಲಗಳಿಗೆ ಹೊರಗಿನ ಪ್ರಪಂಚ ಕಾರಣವಲ್ಲ, ನಮ್ಮದೇ ಆದಂತಹ ಅತಿಯಾದ ಆಲೋಚನೆಗಳು. ಎಲ್ಲವನ್ನ ಸರಿಪಡಿಸಲು ನೀನು ಭಗವಂತನಲ್ಲ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಉಳಿಕಿರುವುದನ್ನು ಶ್ರೀಕೃಷ್ಣ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ. ನಿನ್ನನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖವನ್ನು ಪಡಬೇಡ. ನಿನ್ನ ಸತ್ಯತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಕೂಡ ಪರಿಚಯ ಮಾಡುವಂತೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ.
ಕೋಪ ಎನ್ನುವುದು ನಮ್ಮನ್ನು ನಾವೇ ಸುಟ್ಟುಕೊಳ್ಳುವಂತಹ ಬೆಂಕಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುವಂತೆ ಕೋಪದಿಂದ ಭ್ರಮೆ ಹುಟ್ಟುತ್ತದೆ, ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದರೆ ಮನುಷ್ಯನ ಪತನವೇ ಆಗುತ್ತದೆ. ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ಎಂದಿಗೂ ಕೂಡ ಕೋಪದಲ್ಲಿ ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಭಯವು ನಿನ್ನ ಹೆಜ್ಜೆಗಳನ್ನು ನಿಲ್ಲಿಸಬಹುದು, ಆದರೆ ನಂಬಿಕೆ ಎನ್ನುವುದು ನಿನ್ನನ್ನು ಗುರಿಯವರೆಗೆ ಕರೆದೊಯ್ಯುತ್ತದೆ. ನಿನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ, ನಾನು ಸದಾ ನಿನ್ನೊಂದಿಗೆ ಇದ್ದೇ ಇರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇತರರ ಜೀವನದಲ್ಲಿ ನೋಡಿ ನೀನು ನಿನ್ನ ಪಯಣವನ್ನು ಅಳೆಯಬೇಡ. ಪ್ರತಿಯೊಬ್ಬ ಆತ್ಮಕ್ಕೂ ಕೂಡ ತನ್ನದೇ ಆಗಿರುವಂತಹ ಸಮಯ, ತನ್ನದೇ ಆಗಿರುವಂತಹ ದಾರಿ ಇರುತ್ತದೆ. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲದ ಸಮಯವನ್ನು ನನಗೆ ಬಿಟ್ಟು ಬಿಡು. ನೀನು ಮಾಡುವ ಸಣ್ಣ ಪ್ರಯತ್ನಗಳನ್ನು ಎಂದಿಗೂ ಕೂಡ ಕಡಿಮೆ ಎಂದು ಭಾವಿಸಬೇಡ. ಒಂದು ಹನಿ ನೀರು ಕೂಡ ಸಮುದ್ರದ ಭಾಗವೇ. ಇಂದು ಮಾಡಿದ ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವೇ ನಾಳೆಯ ಅದ್ಭುತವಾಗಿರುವಂತಹ ಯಶಸ್ಸಿನ ಅಡಿಪಾಯವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಇಂದ್ರಿಯಗಳು ನೀಡುವ ಲೌಕಿಕ ಸುಖಗಳು ಆರಂಭದಲ್ಲಿ ಅಮೃತದಂತೆ ಕಂಡರೂ ಕೂಡ ಕೊನೆಯಲ್ಲಿ ವಿಷವಾಗಿ ಪರಿಣಮಿಸುತ್ತದೆ. ಬಾಹ್ಯ ಪ್ರಪಂಚದ ವಸ್ತುಗಳಲ್ಲಿ ನೆಮ್ಮದಿಯನ್ನು ಹುಡುಕುವುದನ್ನು ನಿಲ್ಲಿಸು. ನಿನ್ನ ಅಂತರಾತ್ಮದಲ್ಲಿ ನನ್ನನ್ನು ದರ್ಶಿಸು. ಅಲ್ಲಿ ಸಿಗುವ ಆಧ್ಯಾತ್ಮಿಕ ಆನಂದವೇ ಶಾಶ್ವತವಾದದ್ದು ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಪ್ರತಿಯೊಂದು ಬದಲಾವಣೆಗೂ ಕೂಡ ಅದರದ್ದೇ ಆದಂತಹ ಸಮಯ ಬೇಕಾಗುತ್ತದೆ. ಬೇರುಗಳು ಗಟ್ಟಿಯಾಗದ ಹೊರತು ಮರದಲ್ಲಿ ಹಣ್ಣುಗಳು ಬಿಡುವುದಿಲ್ಲ. ನಿನ್ನ ಪರಿಶ್ರಮದ ಮೇಲೆ ಭರವಸೆಯಿಟ್ಟು ತಾಳ್ಮೆಯಿಂದ ಕಾಯಿ. ಸೂಕ್ತ ಸಮಯದಲ್ಲಿ ನಿನ್ನ ಶ್ರಮಕ್ಕೆ ತಕ್ಕ ಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಒಂದು ಬಾಗಿಲು ಮುಚ್ಚಿ ಹೋಗಿದ್ದರೆ ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆಯಿರಲಿ. ಈ ನಿನ್ನ ಸೋಲು ಮುಂದಿನ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವಂತಹ ಸಿದ್ಧತೆ ಅಷ್ಟೇ ಎಂದು ನೀನು ಮರೆಯಲೇಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಾಳೆಯ ದಿನ ಏನಾಗುತ್ತದೆಯೋ ಎಂಬ ಅನಗತ್ಯ ಯೋಚನೆಗಳಿಂದ ಇಂದಿನ ಸುಂದರವಾಗಿರುವಂತಹ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಕೈಯಲ್ಲಿ ಇರುವುದು ಕೇವಲ ಇಂದಿನ ಕರ್ತವ್ಯ ಮಾತ್ರ. ಭವಿಷ್ಯದ ಭಾರವನ್ನು ನನಗೆ ಬಿಟ್ಟು ಬಿಡು. ಮನಸ್ಸು ಹಗುರವಾಗಿಸಿಕೋ. ಇಂದಿನ ಕೆಲಸವನ್ನು ಈ ಕ್ಷಣದಲ್ಲಿ ಸರಿಯಾದ ರೀತಿಯಲ್ಲಿ ನೀನು ಮಾಡುವುದನ್ನು ನೋಡು. ನಾಳೆ ಏನಾಗುತ್ತದೆಯೋ ಎಂಬ ಭಯ ಇಂದಿನ ದಿನವನ್ನು ನೀನು ಕಳೆಯುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ಎಲ್ಲವೂ ಕೂಡ ನಾವು ಅಂದುಕೊಂಡಂತೆಯೇ ನಡೆಯುವುದಿಲ್ಲ. ಅದು ಪ್ರಕೃತಿಯ ನಿಯಮ. ಬಂದ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುವುದನ್ನು, ಅದನ್ನು ಸ್ವೀಕರಿಸುವುದನ್ನು ನಾವು ಕಲಿಯಲೇಬೇಕು. ಭಯವೇ ಎಲ್ಲ ದುಃಖಗಳ ಮೂಲ. ಧೈರ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ. ಪರಿಸ್ಥಿತಿ ಎಷ್ಟೇ ಕಷ್ಟವಿದ್ದರೂ ಕೂಡ ಎದುರಿಸಿ ನಿಲ್ಲು. ನಿನ್ನೊಳಗಿನ ಶಕ್ತಿ ನಿನಗೆ ತಿಳಿಯುತ್ತದೆ. ನಿನ್ನ ಇಂದಿನ ಕಠಿಣವಾಗಿರುವಂತಹ ಪರಿಶ್ರಮವೇ ನಾಳಿನ ನಿನ್ನ ಯಶಸ್ಸಿನ ಉಡುಗೊರೆ. ಫಲಿತಾಂಶ ಏನೇ ಬರಲಿ, ನಿನ್ನ ಪ್ರಯತ್ನದಲ್ಲಿ ನೀನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬಾರದು. ನಮ್ಮ ಆಲೋಚನೆಗಳು ಮತ್ತು ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದರೆ ನಮ್ಮನ್ನೇ ನಾವೇ ಉದ್ಧಾರ ಮಾಡಿಕೊಳ್ಳಬಹುದು. ಅದೇ ಮನಸ್ಸು ನಿಯಂತ್ರಣ ತಪ್ಪಿದರೆ ಅದು ನಮಗೆ ಶತ್ರುವಿನಂತೆ ವರ್ತಿಸುತ್ತದೆ. ನಮ್ಮ ಬೆಳವಣಿಗೆಗೆ ನಮ್ಮ ಮನಸ್ಸೇ ಮೂಲ ಕಾರಣವಾಗುತ್ತದೆ. ಇನ್ನೊಬ್ಬರ ಮೆಚ್ಚುಗೆಗಾಗಿ ನಿನ್ನ ಮೂಲ ಸ್ವಭಾವವನ್ನು ಕಳೆದುಕೊಳ್ಳಬೇಡ. ಜಗತ್ತಿಗೆ ನೀನು ಸಾಬೀತುಪಡಿಸಬೇಕಾದದ್ದು ಏನೂ ಕೂಡ ಇಲ್ಲ. ಕೃಷ್ಣನಿಗೆ ನಿನ್ನ ಪ್ರಾಮಾಣಿಕತೆಯ ಒಂದೇ ಸಾಕು. ಈ ಶರೀರವು ಕೇವಲ ಮಣ್ಣಿನಿಂದ ಆಗಿರುವಂತಹ ಒಂದು ವಾಹನ ಅಷ್ಟೇ. ಅಂತರಂಗದ ಕುರುಕ್ಷೇತ್ರ ನಿಜವಾದ ಯುದ್ಧ ನಡೆಯುತ್ತಿರುವುದು ಹೊರಗೆ ಎಲ್ಲಿಯೂ ಕೂಡ ಇಲ್ಲ. ನಿನ್ನೊಳಗಿನ ಸತ್ವಗುಣ ಮತ್ತು ತಮೋಗುಣಗಳ ನಡುವೆ ವಿವೇಕವೆಂಬ ರಥದ ಮೇಲೆ ಜ್ಞಾನದ ಧನಸ್ಸನ್ನೇರಿ ನಿಂತಾಗ ನಿನ್ನೊಳಗಿನ ಕೃಷ್ಣನೇ ನಿನಗೆ ಮುಕ್ತಿಯ ಹಾದಿಯನ್ನು ತೋರಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನಾನು ನನ್ನದು ಎಂಬ ಅಹಂಕಾರದ ಕವಚ ಕಳಿಸಿದಾಗ ಮಾತ್ರ ದೈವಿಕ ಶಕ್ತಿ ನಿನ್ನನ್ನು ಪ್ರವೇಶಿಸುತ್ತದೆ. ನಿನ್ನ ಅಸ್ತಿತ್ವವೇ ಈ ಪರಮಾತ್ಮನ ಇಚ್ಛೆಗೆ ಸಂಪೂರ್ಣವಾಗಿ ಸಮರ್ಪಿಸುವುದೇ ಮುಕ್ತಿಗೆ ದಾರಿ. ಕಾಡಿಗೆ ಹೋಗಿ ಕುಳಿತುಕೊಳ್ಳುವುದು ತಪಸ್ಸಲ್ಲ. ಸಂಸಾರದಲ್ಲಿ ಇದ್ದು ಯಾವುದಕ್ಕೂ ಕೂಡ ಅಂಟಿಕೊಳ್ಳದೆ ತಾವರೆ ಎಲೆಯ ಮೇಲಿನ ನೀರಿನಂತೆ ಬಾಳುವುದೇ ನಿಜವಾದ ವೈರಾಗ್ಯ. ಬಂಧನದಲ್ಲಿ ಇರುವುದು ವಸ್ತುಗಳು ಅಲ್ಲ, ನಿನ್ನ ಮನಸ್ಸಿನ ಮೋಹದಲ್ಲಿ ಇರುವುದು ನೀನು ಹೇಗೆ ನಿನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೀಯ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಹೊರಗಿನ ದೀಪಗಳು ಕೇವಲ ಕತ್ತಲೆಗಳನ್ನು ಓಡಿಸುತ್ತದೆ, ಆದರೆ ಅಂತರಂಗದ ಅರಿವಿನ ಬೆಳಕು ನಿನ್ನ ಭ್ರಮೆಯನ್ನು ನಾಶಗೊಳಿಸುತ್ತದೆ. ನಿನ್ನೊಳಗೆ ಜ್ಞಾನದ ಹಣತೆ ಹಚ್ಚಿ ನಿನ್ನ ಬದುಕಿನ ಪ್ರತಿಯೊಂದು ದಿನವೂ ಕೂಡ ಹಬ್ಬವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ.
ಪ್ರಕೃತಿಯ ನಿಯಮದಂತೆ ನೀನು ಪ್ರಕೃತಿಗೆ ಏನನ್ನ ನೀಡುತ್ತಾ ಇರುವೆಯೋ ಅದನ್ನೇ ಕೋಟಿ ಪಟ್ಟಾಗಿ ಮರಳಿ ಪಡೆಯುತ್ತೀಯ. ನಿನ್ನ ಮಾತು, ಕೃತಿ ಮತ್ತು ಆಲೋಚನೆಗಳು ಶುದ್ಧವಾಗಿ ಇರಲಿ. ಶ್ರೀಕೃಷ್ಣ ಪರಮಾತ್ಮನ ನ್ಯಾಯಾಲಯದಲ್ಲಿ ಎಂದಿಗೂ ಕೂಡ ತಪ್ಪು ತೀರ್ಪು ಎನ್ನುವುದು ಬರುವುದೇ ಇಲ್ಲ. ನಿಯತ್ತು ಮಾತ್ರ ಗೆಲುವಿನ ಕಿರೀಟ ಸಿಕ್ಕಾಗ ಶಿರ ಬಾಗಲಿ, ಸೋಲಿನ ಕಹಿ ಉಂಡಾಗ ಧೈರ್ಯ ಹೆಚ್ಚಾಗಲಿ. ನೀನು ಕೇವಲ ಈ ಜಗದ ರಂಗಭೂಮಿಯ ಒಂದು ಪಾತ್ರಧಾರಿ ಮಾತ್ರ. ಸೂತ್ರಧಾರಿ ಇಚ್ಛೆಯಂತೆ ನಡೆಯುವುದೇ ನಿನ್ನ ಧರ್ಮ. ಬಂಧನ ಇರುವುದು ಹೊರಗಿನ ವಸ್ತುಗಳಲ್ಲಿ ಅಲ್ಲ, ಅವುಗಳ ಮೇಲೆ ಇರುವಂತಹ ನಿನ್ನ ಅತಿಯಾದ ವ್ಯಾಮೋಹದಲ್ಲಿ. ಯಾವುದನ್ನು ಕೂಡ ನನ್ನದು ಎಂದು ಹಠ ಹಿಡಿಯದೆ ಈ ಜಗತ್ತಿನಲ್ಲಿ ನಿನ್ನನ್ನು ದುಃಖಕ್ಕೆ ಈಡು ಮಾಡುವ ಶಕ್ತಿ ಯಾವುದಕ್ಕೂ ಕೂಡ ಇರುವುದೇ ಇಲ್ಲ. ಸಾಯುವಾಗ ಹಣವನ್ನಾಗಲಿ ಹೆಸರನ್ನಾಗಲಿ ಯಾರೂ ಹೊತ್ತುಕೊಂಡು ಹೋಗುವುದೇ ಇಲ್ಲ. ನಾವು ಬಿಟ್ಟು ಹೋಗುವುದು ಕೇವಲ ನಮ್ಮಿಂದ ಸುಖ ಪಟ್ಟವರ ಹಾರೈಕೆಗಳನ್ನು ಮಾತ್ರ. ಆ ಹಾರೈಕೆಗಳೇ ನಿನ್ನ ಆತ್ಮಕ್ಕೆ ಸಿಗುವಂತಹ ನಿಜವಾದ ಮೋಕ್ಷ. ಸಂಕಟಗಳು ಬಂದಾಗ ಅವುಗಳನ್ನು ಪ್ರಶ್ನಿಸಬೇಡ. ಅವು ನಿನ್ನನ್ನು ಹದಗೊಳಿಸಲು ಬಂದ ಅವಕಾಶಗಳೆಂದು ಭಾವಿಸು. ಕತ್ತಲೆ ಆವರಿಸಿದಾಗ ಮಾತ್ರ ನಕ್ಷತ್ರಗಳು ಹೊಳೆಯುವಂತೆ ಕಷ್ಟದ ಕಾಲದಲ್ಲಿ ನಿನ್ನ ಅಸಲಿ ಸಾಮರ್ಥ್ಯ ಎನ್ನುವುದು ಹೊರಗೆ ಬರುತ್ತದೆ. ನಾವು ಮಾಡುವ ಪೂಜೆಗಿಂತ ನಾವು ಪಡುವ ತಾಳ್ಮೆ ದೇವರಿಗೆ ಹೆಚ್ಚು ಪ್ರಿಯ. ಪ್ರತಿಯೊಂದು ಉಸಿರು ಕೂಡ ಆತನ ದಯೆ ಎಂದು ಅರಿತವನಿಗೆ ಬದುಕಿನ ಯಾವುದೇ ಕರೆಗಳು ನೋವು ಕೊಡುವುದೇ ಇಲ್ಲ. ಇರುವ ಸ್ಥಿತಿಯನ್ನೇ ಇರುವುದನ್ನು ಹಂಚಿಕೊಳ್ಳುವುದನ್ನು ನೋಡಿ. ಎಲ್ಲ ವಾದಗಳಿಗೂ ಕೂಡ ಗೆಲ್ಲಬೇಕು ಎಂಬ ಹಠ ಬಿಟ್ಟು ಬಿಡು. ಕೆಲವೊಮ್ಮೆ ಮೌನವಾಗಿ ಸೋಲು ಒಪ್ಪಿಕೊಳ್ಳುವುದು ಕೂಡ ಒಂದು ದೊಡ್ಡ ತಪಸ್ಸು. ಆ ಜ್ಞಾನವೇ, ಆ ಮೌನವೇ ನಿನ್ನ ಶಕ್ತಿಯಾಗಿ ನಿನ್ನನ್ನು ಕಾಪಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ದೇವರಿಗೆ ಕಾಣಿಕೆ ನೀಡುವ ಬದಲು ನಿನ್ನ ನಡತೆಯನ್ನು ಸರಿಪಡಿಸಿಕೋ. ಕಲ್ಲು ದೇವರಿಗೆ ನೀನು ಮಾಡುವ ಪೂಜೆಗಿಂತ ಹಸಿದ ಜೀವಕ್ಕೆ ನೀಡುವ ಒಂದು ತುತ್ತು ಅನ್ನ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಬೇಗನೆ ತಲುಪುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಹಳೆಯ ನೆನಪುಗಳು ಗಂಟು ಕಟ್ಟಿ ಕುಳಿತರೆ ವೃದ್ಧಾಪ್ಯ ಭಾರವಾಗುತ್ತದೆ. ನಾಳೆಯ ಚಿಂತೆ ಅತಿಯಾದರೆ ಯೌವನ ವ್ಯರ್ಥವಾಗುತ್ತದೆ. ಈ ಕ್ಷಣದ ಉಸಿರನ್ನು ಪ್ರಸಾದದಂತೆ ಸ್ವೀಕರಿಸು. ಬದುಕು ಎನ್ನುವುದು ಹಗುರವಾಗುತ್ತದೆ. ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಒಂದೇ. ಬೆಂಕಿಯಲ್ಲಿ ಸುಟ್ಟ ಚಿನ್ನ ಶುದ್ಧವಾಗುತ್ತದೆ. ನಿನ್ನ ಪಾಲಿನ ಕಷ್ಟಗಳು ನಿನ್ನ ಹಳೆಯ ಕರ್ಮಗಳನ್ನು ಕಳೆದು ನಿನ್ನನ್ನು ಪವಿತ್ರಗೊಳಿಸುತ್ತದೆ ಅಷ್ಟೇ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಜಗತ್ತಿನಲ್ಲಿ ಯಾರೂ ನಿನಗೆ ಶಾಶ್ವತವಲ್ಲ ಎಂಬ ಅರಿವು ಬಂದಾಗ ಮಾತ್ರ ನೀನು ದೇಹಕ್ಕೆ ಹತ್ತಿರವಾಗುತ್ತೀಯ, ದೈವಕ್ಕೆ ಹತ್ತಿರವಾಗುತ್ತೀಯ. ಒಂಟಿತನವನ್ನು ಶಾಪವೆಂದು ಭಾವಿಸಬೇಡ. ಅದು ನಿನ್ನನ್ನು ನೀನು ಹುಡುಕಿಕೊಳ್ಳಲು ಸಿಕ್ಕಂತಹ ಅವಕಾಶ ಎಂದು ಭಾವಿಸಿ ಮುಂದುವರಿಯುವುದನ್ನು ನೋಡು. ಬೇರೆಯವರ ಬದುಕುಗಳನ್ನು ನೋಡಿ ನಿನ್ನ ಬದುಕನ್ನು ಅಲ್ಲಗಳೆಯಬೇಡ. ಪ್ರತಿಯೊಬ್ಬರ ಜೀವನದ ಹಾದಿಯಲ್ಲಿಯೂ ಕೂಡ ಬೇರೆ ಉದ್ದೇಶವೂ ಕೂಡ ಬೇರೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ತೋರಿದ ಹಾದಿ ಭೀಮನಿಗೆ ತೋರಲಿಲ್ಲ. ನಿನ್ನ ಪಯಣ ನಿನಗೆ ಮಾತ್ರ ವಿಶಿಷ್ಟವಾಗಿ ಇರುತ್ತದೆ. ನಿನ್ನ ವೇಗದಲ್ಲಿ ನೀನು ಸಾಗು. ಪರಮಾತ್ಮ ನಿನ್ನ ಜೊತೆಗೆ ಇರುತ್ತಾನೆ ಎನ್ನುವುದನ್ನು ನೀನು ಎಂದಿಗೂ ಕೂಡ ಮರೆಯಲೇಬೇಡ. ಪರಿಸ್ಥಿತಿಗಳನ್ನು ಬದಲಿಸು ಎಂದು ದೇವರಲ್ಲಿ ಬೇಡಿಕೊಳ್ಳುವುದಕ್ಕಿಂತ ಆ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಕೊಡು ಎಂದು ಹೇಳು. ಭಗವಂತ ನಿನಗೆ ಕಷ್ಟಗಳನ್ನು ಕೊಡುತ್ತಿರುವುದು ನಿನ್ನನ್ನು ಮುರಿಯುವುದಕ್ಕೆ ಅಲ್ಲ, ನಿನ್ನನ್ನು ಗಟ್ಟಿಗೊಳಿಸುವುದಕ್ಕೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಬದುಕಿನ ಸಮಯದಲ್ಲಿ ಶಸ್ತ್ರಕ್ಕಿಂತ ಶ್ರದ್ಧೆ ಮುಖ್ಯ, ತರ್ಕಕ್ಕಿಂತ ಸಮರ್ಪಣೆ ಮುಖ್ಯ. ನಾನು ಮಾಡುತ್ತಿದ್ದೇನೆ ಎಂಬ ಭಾವ ಅಳಿದು ಅವನು ಮಾಡುತ್ತಿದ್ದಾನೆ ಎಂಬ ಅರಿವು ಮೂಡಿದಾಗ ಸೋಲು ಕೂಡ ಗೆಲುವಿನ ಸುಂದರವಾಗಿರುವಂತಹ ರೂಪವಾಗಿ ನಿನಗೆ ಕಾಣಿಸುತ್ತದೆ. ನಿಮ್ಮ ಜೀವನದಲ್ಲಿಯೂ ಕೂಡ ಸದಾ ಕಾಲ ಯಶಸ್ಸು ಎನ್ನುವುದು ನಿಮ್ಮ ಜೀವನದಲ್ಲಿ ಆವರಿಸಲಿ ಎಂದು ಕೇಳಿಕೊಳ್ಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.